ಹಾಯ್ ಫ್ರೆಂಡ್ಸ್, ಅಲ್ಲಿ ಹೋಗಿದ್ರೆ ನಾನಂತೂ ಸಕ್ಕದಾಗಿದ್ದೀನಿ. ತುಂಬ ದಿನಗಳ ಹಿಂದೆ ಒಂದು ಮೊಬೈಲ್ನ ಅನ್ಬಾಕ್ಸ್ ಮಾಡಿದ್ದೆ. ನಮ್ಮ ನಥಿಂಗ್ ಫೋನ್ 2A ಬಂತಲ್ವಾ, ಸೊ ಆವಾಗ ಮಾಡಿದ್ದು. ಸೊ ನಮ್ಮ ಟೆಕ್ಕಿನ್ ಕನ್ನಡ ಸಂದೀಪ್ ಬ್ರೋ ಥರ ಮಾಡಿದೆ. ಅವ್ರ ಥರ ಮಾಡೋಕ್ಕಾಗಲಿಲ್ಲ, ಒಂದು ರೇಂಜಿಗೆ ಟ್ರೈ ಮಾಡಿದ್ದೆ. ನೀವು ಕೂಡ ಇಷ್ಟಪಟ್ಟಿದ್ರಿ, ಹಾಗೆ ತುಂಬ ಜನ ಹೇಳಿದ್ರು ಚೆನ್ನಾಗಿ ಬಂದಿದೆ ಕಣೋ, ಹಂಗೆ ಟ್ರೈ ಮಾಡು ಇನ್ನೊಂದ್ಸಲ ಅಂತ. ಸೊ ಮತ್ತೆ ನಮ್ಮ ಅಣ್ಣಗೋಸ್ಕರ ಒಂದು H50 Pro ತೊಗೊಂಡಿದ್ವಿ ಮೋಟೋ ಅವ್ರದ್ದು. ಸೊ ಇದನ್ನು ಕೂಡ ಹಂಗೆ ಅನ್ಬಾಕ್ಸಿಂಗ್ ಮಾಡೋದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನನಗೂ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋ ಅಭ್ಯಾಸನೂ ಕೂಡ ಬರುತ್ತೆ, ಹಾಗೆ ಸ್ವಲ್ಪ ಕಲ್ತಂಗೂ ಆಗುತ್ತೆ, ಹಾಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೂ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಮಿಸ್ಟೇಕ್ಗಳಾಗುತ್ತೆ, ಅವರಷ್ಟು ನಾಲೆಡ್ಜು ನಮಗಿಲ್ಲ. ಸೊ ಮಾತಾಡೋದಕ್ಕೂ ಅವ್ರ ಥರ ಮಾತಾಡೋದಕ್ಕೂ ಬರೋಲ್ಲ. ಸೊ ಏನೋ ಒಂದು ರೇಂಜ್ಗೆ ಟ್ರೈ ಮಾಡ್ತೀವಿ, ಯಾರು ಕೂಡ ತಪ್ಪಾಗಿ ಭಾವಿಸ್ಬಾರ್ದು, ಓಕೆನಾ. ಸೊ ಇದನ್ನು ಕೂಡ ಟ್ರೈ ಮಾಡೋಣ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡ್ಕೊಂಬರೋಣ, ಓಕೆನಾ. ಹಾಯ್ ನಾನು ಮುರಳಿ ಫ್ರಮ್ ನನ್ನ ಹೆಜ್ಜೆ ಗುರುತು. ಸೊ ನನ್ನ ಹೆಜ್ಜೆ ಗುರುತಲ್ಲಿ ಒಂದು ಹೊಸ ಪ್ರಿಂಟ್ ಆಗ್ತಾ ಇದ್ದೀನಿ ಇವತ್ತು. ನೀವು ನೋಡ್ತಾ ಇರ್ಬೋದು, ಸೊ ನೀವು ಗಮನಿಸ್ತಾ ಇರ್ಬೋದು, ನನ್ನ ಬಳಿ ಇರುವಂಥದ್ದು ಮೋಟೋರೋಲಾ ಅವರ H50 Pro, ಒನ್ ಆ್ಯಂಡ್ ಓನ್ಲಿ ಐಕಾನಿಕ್ ಪೀಸ್. ನೀವು ಗಮನಿಸ್ತಾ ಇರ್ಬೋದು, ನನ್ನ ಬಳಿ ಇರುವಂಥದ್ದು ಮೋಟೋದವರ ಒಂದು ಐಕಾನಿಕ್ ಒಂದೊಂದು, ಸೊ ಏನು ಗುರು ಬರ್ತಾನೆ ಇಲ್ಲ. ಸೊ ನೀವು ಗಮನಿಸ್ತಾ ಇರ್ಬೋದು ನನ್ನ ಪೀಸ್ ಒನ್ ಆ್ಯಂಡ್ ಓನ್ಲಿ. ಸೊ ನೀವು ಗಮನಿಸ್ತಾ ಇರ್ಬೋದು, ನನ್ನ ಬಳಿ ಇರುವಂಥದ್ದು ಮೋಟೋರೋಲಾ ಅವರ ಒನ್ ಆ್ಯಂಡ್ ಓನ್ಲಿ ಐಕಾನಿಕ್ ಪೀಸ್, ಹೊಸದಾಗಿ ಲಾಂಚ್ ಮಾಡಿರುವಂಥ ಮೋಟೋರೋಲಾ H50 Pro 5G ಮೊಬೈಲು. ಸೊ ಇದನ್ನು ಅವರು ನಮಗೆ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಏನು ಕಳಿಸ್ಕೊಟ್ಟಿಲ್ಲ, ನಾವೇ ಇದನ್ನು ಬಿಗ್ ಬಿಲಿಯನ್ ಡೇಯಲ್ಲಿ 27,000 ರೂಪಾಯಿನ ಕೊಟ್ಟು ಪರ್ಚೇಸ್ ಮಾಡಿರುವಂಥದ್ದು. ಸೊ 30,000 ಇದೆ ಪ್ರೈಸು, ಕಾರ್ಡ್ ಆಫರ್ಸ್ ಎಲ್ಲ ಕಳೆದು ನಮಗೆ 30,000ಕ್ಕೆ ಸಿಕ್ಕಿರುವಂಥದ್ದು. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ನ ನೋಡೋದಕ್ಕೆ ನಿಮಗೆ ಈ ಥರ ಸಿಗ್ತಾ ಇರುವಂಥದ್ದು. ಇದ್ರ ಮೇಲೆ ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತ ಕೂಡ ಬರೆದಿದ್ದಾರೆ. ಒಂದು ಒಳ್ಳೆ ಸ್ಮೆಲ್ಲು ಕೂಡ ಇದೆ, ಗಮ್ಮ ಅಂತ ಇದೆ ಗುರು. ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜನ್ನು ಇವರು ಮಾಡಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಇದರದ ಫ್ರೇಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಗುರು, ಒಳ್ಳೆ ಸ್ಮೆಲ್ ಇದೆ, ಗಮ್ಮ ಅಂತ ಇದೆ. ಸೆಂಟಿಗಿಂಟ್ ಹಾಕಿದ್ರೂ ಏನೋ ಗೊತ್ತಿಲ್ಲ ಮೋಟೋದವ್ರದ್ದು. ಸೊ ನಿಮಗೆ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಸಿಗ್ತಾ ಇರೋಂಥದ್ದು, ಡೈರೆಕ್ಟಾಗಿ ಮೊಬೈಲ್ ಸಿಗ್ತಾ ಇರುವಂಥದ್ದು. ಹಾಗೆ ಒಳಗಡೆ ನಿಮಗೆ ಒಂದು ಇನ್ನೊಂದು ಬಾಕ್ಸ್ ಇದೆ, ಇದರೊಳಗಡೆ ಒಂದು ಕೇಸ್ ಕೂಡ ಸಿಗ್ತಾ ಇದೆ ನಿಮಗೆ. ಓಪನ್ ಮಾಡೋಣ. ಏನು ಗುರು ತುಂಬಿದ್ದು. ಸೊ ಸಾಫ್ಟ್ ಕೇಸ್ ಅಲ್ಲ, ಒಂದು ಸ್ವಲ್ಪ ಹಾರ್ಡ್ ಕೇಸ್ ಅಂತಲೇ ಹೇಳ್ಬೋದು. ಒಂಥರ ಅನ್ಬಾಕ್ಸ್ ಮಾಡಿರೋ ಅಷ್ಟೇ. ಸೊ ನೀವು ಗಮನಿಸ್ತಾ ಇರ್ಬೋದು, ಒಂದು ಒಳ್ಳೆ ಹಾರ್ಡ್ ಕೇಸು, ತುಂಬಾ ಕ್ವಾಲಿಟಿ ಇರುವಂಥದ್ದು, ತುಂಬ ಚೆನ್ನಾಗಿದೆ, ಒಂದು ಒಳ್ಳೆಯ ವಿಷಯ, ಚೆನ್ನಾಗಿ ಕೊಟ್ಟಿದ್ದಾರೆ ಗುರು. ಇದ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಮತ್ತು ಒಂದು ಒಟ್ಟಿಗೆ ನಮಗೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡನ್ನು ಕೊಟ್ಟಿರುವಂಥದ್ದು, ಹಾಗೆ ಒಂದು ಸಿಮ್ ಎಜೆಕ್ಟರ್ ಪಿನ್ನನ್ನು ಕೂಡ ಕೊಟ್ಟಿರುವಂಥದ್ದು, ಒಂದೊಳ್ಳೆಯ ವಿಷಯ. ಎಲ್ಲ ಕೊಡಲೇಬೇಕಲ್ವ ಇದೆಲ್ಲ. ಹಾಗೆ ಒಂದು ಮೊಬೈಲ್ ನೋಡಲಿಕ್ಕೆ ನಿಮಗೆ ಈ ಥರ ಸಿಗ್ತಾ ಇರುವಂಥದ್ದು, ಇದನ್ನು ಆಮೇಲೆ ತೋರಿಸ್ತೀನಿ. ಬಾಕ್ಸ್ ಒಳಗಡೆ ಇನ್ನೇನಿದೆ ನೋಡ್ಬಿಡೋಣ. ಟೈಪ್ ಸಿಯಿಂದ ಟೈಪ್ ಸಿಗೆ ಒಂದು ಚಾರ್ಜರ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಚಾರ್ಜರು. ಟೈಪ್ ಸಿಯಿಂದ ಟೈಪ್ ಸಿಗೆ ತುಂಬಾ ಯೂನಿಕ್ ಆಗಿದೆ, ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು 125 ವ್ಯಾಟ್ನ ಒಂದು ಪವರ್ಫುಲ್ ಚಾರ್ಜರ್ ಅಂತಲೇ ಹೇಳ್ಬೋದು. ಬೆಂಕಿ ವಿಷಯ ಇದು ಮಾತ್ರ, ಹೆವಿ ಪ್ರೀಮಿಯಮ್ಗಳು, ಸಕ್ಕತ್ತಾಗಿದೆ ಮಾತ್ರ ನೋಡಲಿಕ್ಕೆ. ಸೊ ಆಮೇಲೆ ನಿಮಗೆ ಬಾಕ್ಸಲ್ಲಿ ಏನೂ ಕೂಡ ಸಿಗ್ತಾ ಇಲ್ಲ. ಸೊ ಇದಿಷ್ಟು ಬಾಕ್ಸಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಮೊಬೈಲ್ನ ತೊಗೊಳ್ಳೋಣ. ಇನ್ನು ಈ ಒಂದು ಮೊಬೈಲ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋದಾದರೆ ಹೆವಿ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ತುಂಬಾ ಇಂಪ್ರೆಸಿವ್ ಅನಿಸ್ತು ನನಗಂತೂ ಈ ಒಂದು ಪ್ರೈಸ್ ರೇಂಜಲ್ಲಿ. ತುಂಬಾ ವೆಯ್ಟ್ಲೆಸ್ ಅಂತಲೇ ಹೇಳ್ಬೋದು. 186 ಗ್ರಾಮ್ನ ವೆಯ್ಟ್ನೊಂದಿಗೆ ನಿಮಗೆ ಸಿಗ್ತಾ ಇರುವಂಥದ್ದು, ಹಾಗೆ 8.2 mm ಥಿಕ್ನೆಸ್ನೊಂದಿಗೆ ನಿಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ಮೊಬೈಲು. ಬೆಂಕಿ ವಿಷಯ ಆಯಿತಾ. ಗಮನಿಸ್ತಾ ಇರ್ಬೋದು, ಇಲ್ಲಿ ನಿಮಗೆ ಸಿಗ್ತಾ ಇರೋದೆಲ್ಲನೂ ಸಿಲಿಕಾನ್ ವೆಗಾನ್ ಲೆದರ್ ಟೆಕ್ಸ್ಚರ್ ಇದೆಲ್ಲನೂ. ಈ ಟೆಕ್ಸ್ಚರ್ ಎಲ್ಲ ನೀವು ಹ್ಯಾಂಡ್ ಮೇಡಲ್ಲಿ ಮಾಡಿರೋದಂತೆ, ತುಂಬಾ ಯೂನಿಕ್ ಆಗಿರುವಂಥ ಒಂದು ಟೆಕ್ಸ್ಚರ್ ಅಂತಲೇ ಹೇಳ್ಬೋದು. ಗ್ರಿಪ್ ಅಂತೂ ಸಖತ್ತಾಗಿದೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ನೀವು ನೋಡ್ತಾ ಇರೋದೆಲ್ಲ ಇಲ್ಲಿ ಅಲ್ಯೂಮಿನಿಯಂ ಫ್ರೇಮ್, ಸ್ಟ್ಯಾಂಡ್ ಬ್ಲಾಸ್ಟೆಡ್ ಅಲ್ಯೂಮಿನಿಯಂ ಫ್ರೇಮ್ ಒಂದಿಗೆ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು 28,000 ಬಜೆಟಲ್ಲಿ ಅಲ್ಯೂಮಿನಿಯಂ ಫ್ರೇಮು ಫಸ್ಟ್ ಮೊಬೈಲ್ ಇದೆ ಅನಿಸುತ್ತೆ ಗುರು. ಇದಂತೂ ಬೆಂಕಿ ಅಂತಲೇ ಹೇಳ್ಬೋದು. ಹೆವಿ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿಯನ್ನು ಈ ಒಂದು ಮೋಟೋದವರು ಈ ಒಂದು ಮೊಬೈಲಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಇನ್ನು ಸೈಡಲ್ಲಿ ನಿಮಗೆ ವಾಲ್ಯೂಮ್ ಅಪ್ಪು, ವಾಲ್ಯೂಮ್ ಡೌನು ಮತ್ತು ಪವರ್ ಬಟನ್ ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ಬಾಟಮಲ್ಲಿ ನಿಮಗೆ ಸ್ಪೀಕರು, ಮೈಕು, ಹಾಗೆ ಚಾರ್ಜಿಂಗ್ ಪೋರ್ಟು ಮತ್ತು ಒಂದು ಡೆಡಿಕೇಟೆಡ್ ಸಿಮ್ ಸ್ಲಾಟನ್ನು ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೆ ಇದರಲ್ಲಿ ಯಾವುದೇ ರೀತಿ SD ಕಾರ್ಡ್ ಸ್ಲಾಟ್ ನಿಮಗೆ ಸಿಗ್ತಾ ಇಲ್ಲ. ಹಾಗೆ ಬ್ಯಾಕ್ ಸೈಡಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನಿಮಗೆ ಯಾವುದೇ ರೀತಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇಲ್ಲ. ಸೊ ಇನ್ಬಿಲ್ಟ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದರಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ.
ಇನ್ನು ಟಾಪ್ ಸೈಡಲ್ಲಿ ಬಂದರೆ ಇಲ್ಲಿ ನಿಮಗೆ ಡೋಲ್ಬಿ ಅಟ್ಮೋಸ್ ಅಂತ ಬರೆದಿದ್ದಾರೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೇನೆ. ಹಾಗೆ ಇಲ್ಲಿ ಎಲ್ಲೂ ನಿಮಗೆ ಹೆಡ್ಫೋನ್ ಜಾಕ್ ಸಿಗ್ತಾ ಇಲ್ಲ. ಸೊ ಇತ್ತೀಚೆಗೆ ಯಾವ ಮೊಬೈಲಲ್ಲೂ ಕೂಡ ಸಿಗ್ತಾ ಇಲ್ಲ, ಇದರಲ್ಲೂ ಕೂಡ ಕೊಟ್ಟಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡೋದಾದರೆ ಹೆವಿ ಪ್ರೀಮಿಯಂ ಡಿಸ್ಪ್ಲೇ ಆಯಿತಾ, ತುಂಬಾ ಇಂಪ್ರೆಸಿವ್ ಆಗಿ ಅನಿಸ್ತು ನನಗಂತೂ. 6.7 ಇಂಚಿನ ಕರ್ವ್ಡ್ ಪೋ LED ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಲ್ಲಿ ಪೋ LED ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. ನಿಮಗೆ ಇನ್ಬಿಲ್ಟ್ ಗೋರಿಲ್ಲಾ ಪ್ರೊಟೆಕ್ಷನ್ ಗ್ಲಾಸ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಇನ್ನೊಂದು ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. ಈ ಒಂದು ಡಿಸ್ಪ್ಲೇ ನಿಮಗೆ 144 ಹರ್ಟ್ಜ್ನ ರಿಫ್ರೆಶ್ ರೇಟ್ನೊಂದಿಗೆ ಸಿಗ್ತಾ ಇರುವಂಥದ್ದು. ಹಾಗೆ 2000 ನಿಟ್ ಪೀಕ್ ಬ್ರೈಟ್ನೆಸ್ ಅನ್ನು ಇದು ಹೊಂದಿರುವಂಥದ್ದು 10 ಬಿಟ್ ಡಿಸ್ಪ್ಲೇ. ಹಾಗೆ ಇದು 1 ಬಿಲಿಯನ್ ಕಲರ್ಸ್ ಅನ್ನು ಹೊಂದಿರುವಂತಹ ಡಿಸ್ಪ್ಲೇ ಇದಾಗಿರುತ್ತೆ. ತುಂಬಾ ಯೂನಿಕ್ ಆಗಿ ಒಂದು ಲೈಟ್ಸ್ ಆಗಿರ್ಬೋದು, ಹಾಗೆ ಸ್ಕಿನ್ ಟೋನ್ ಆಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ತೋರಿಸುತ್ತಂತೆ. ವರ್ಲ್ಡ್ ಫಸ್ಟ್ ಪ್ಯಾಂಟೋನ್ ಸರ್ಟಿಫೈಡ್ ಡಿಸ್ಪ್ಲೇ ಅಂತಲೇ ಇದನ್ನು ಕರೀತಾರೆ. ಸೊ ತುಂಬಾ ಯೂನಿಕ್ ಆಗಿರುವಂಥ ಡಿಸ್ಪ್ಲೇ ಈ ಒಂದು ಮೊಬೈಲಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಾದ್ರೆ ತುಂಬಾ ಒಳ್ಳೆ ಕ್ಯಾಮ್ರಾಸ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಲಿಟ್ರಲಿ ನೀವು ಗಮನಿಸ್ತಾ ಇರ್ಬೋದು, ನಮಗೆ ಕಾಣ್ತಾ ಇರೋದು 3 ಕ್ಯಾಮ್ರಾಸು. ಸೊ ಜಾತ್ರೆ ಥರ ಇಲ್ಲಿ ಒಂದು 5-6 ಕ್ಯಾಮ್ರಾಸ್ ಎಲ್ಲ ಕೊಟ್ಟಿರೋದು 3 ಕ್ಯಾಮ್ರಾಸ್ ಯೂಸ್ ಮಾಡ್ತಾರೋ ಅಷ್ಟು ಮಾತ್ರ ಕೊಟ್ಟಿರುವಂಥದ್ದು. ತುಂಬಾ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ಡ್ಯುಯಲ್ LED ಫ್ಲಾಶ್ ಲೈಟ್ನೊಂದಿಗೆ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ನು ಮೇನ್ ಸೆನ್ಸಾರ್ ಬಂದ್ಬಿಟ್ಟು 50 MP ವೈಡೆಸ್ಟ್ ಅಪ್ಯಾಚರ್ f1.4 ಅಲ್ಲಿ ನಿಮಗೆ ಶೂಟ್ ಮಾಡುತ್ತೆ. ಇಂಟೆಲಿಜೆಂಟ್ OIS ಕ್ಯಾಮ್ರಾ ಇದಾಗಿರುತ್ತೆ. ತುಂಬಾ ಯೂನಿಕ್ ಆಗಿರೋ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ನೀವು ಗಮನಿಸ್ತಾ ಇರ್ಬೋದು, ನಾನು ಪಿಕ್ಚರ್ಸ್ ಹಾಕ್ತಾ ಇದ್ದೀನಿ, ಆ ಕ್ಯಾಮ್ರಲ್ಲಿ ತೆಗೆದಿರೋದು ತುಂಬಾ ಡೀಸೆಂಟಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆ ಬಜೆಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗೇ ಬರ್ತಾ ಇದೆ, ಒಳ್ಳೆ ಕ್ಯಾಮ್ರಾ ಫೋನ್ ಅಂತಲೇ ಅನ್ಬೋದು. ಸೊ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಲೆನ್ಸ್ ಸಿಗ್ತಾ ಇರುವಂಥದ್ದು 10 ಮೆಗಾಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ವಿತ್ 30x ಹೈಬ್ರಿಡ್ ಝೂಮ್ನೊಂದಿಗೆ ನಿಮಗೆ ಸಿಗ್ತಾ ಇರುವಂಥದ್ದು. ತುಂಬಾ ಒಳ್ಳೆಯ ವಿಷಯ. ಟೆಲಿಫೋಟೋ ಎಲ್ಲ ನೀವು ಝೂಮ್ ಮಾಡಿ ಆರಾಮಾಗಿ ತೆಗಿಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಗಮನಿಸ್ತಾ ಇರ್ಬೋದು, ಫೋಟೋಸ್ ಹಾಕ್ತಾ ಇದ್ದೀನಿ. ಸೊ ತುಂಬಾ ನೀಟಾಗಿ, ತುಂಬಾ ಡೀಸೆಂಟಾಗಿ, ತುಂಬಾ ಚೆನ್ನಾಗಿ ತೆಗಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಕ್ಲಾರಿಟಿ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನೊಂದು ಕ್ಯಾಮ್ರಾ ಲೆನ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು 13 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಪ್ಲಸ್ ಮ್ಯಾಕ್ರೋ 2-in-1 ಲೆನ್ಸ್ ಕ್ಯಾಮ್ರಾ ನಿಮಗೆ ಸಿಗ್ತಾ ಇರುವಂಥದ್ದು. ತುಂಬಾ ಯೂನಿಕ್ ಅನಿಸ್ತು ನನಗಂತೂ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಫೋಟೋಸು ಕೂಡ. ವೈಡ್ ಆ್ಯಂಗಲ್ ಕೂಡ ತೆಗಿಬೋದು, ನೀವು ಮ್ಯಾಕ್ರೋಲ್ ಕೂಡ ತೆಗಿಬೋದು. ನಾನು ಫೋಟೋಸು ಹಾಕ್ತಾ ಇದ್ದೀನಿ, ನೀವು ಗಮನಿಸ್ಬೋದು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಫೋಟೋಸ್ ಅಂತೂ. ಈ ಒಂದು 28,000 ಬಜೆಟಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಅಂತಲೇ ನಿಮಗೆ ಅನ್ಕೋಬೋದು. ತುಂಬಾ ಚೆನ್ನಾಗಿದೆ ಈ ಫೋಟೋಸ್ ಅಂತೂ. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ ಮೇನ್ ಸೆನ್ಸರ್ ನಿಮಗೆ 50 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ವಿತ್ ಆಟೋ ಫೋಕಸ್ ಆಯಿತಾ. ಲಿಟ್ರಲಿ ಈ ಒಂದು ಬಜೆಟಲ್ಲಿ ಆಟೋ ಫೋಕಸ್ ಕ್ಯಾಮ್ರಾ 50 MP ಇದು ಒಂದು ಒಳ್ಳೆ ಸೆಲ್ಫಿ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಸೆಲ್ಫೀಸ್ ಕೂಡ ತಕ್ಕೋಬೋದು. ನೀವು ಗಮನಿಸ್ತಾ ಇರ್ಬೋದು, ಫೋಟೋಲಿ ಎಷ್ಟು ನೀಟಾಗಿ ಒಳ್ಳೆ ಕ್ಲಾರಿಟಿ ಇರೋ ಫೋಟೋಸು ಸೆಲ್ಫೀಸು ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ಬಜೆಟಲ್ಲಿ ತುಂಬಾ ಒಳ್ಳೆ ಕ್ಯಾಮ್ರಾ ಮೊಬೈಲ್ ಅಂತಲೇ ಹೇಳ್ಬೋದು. ಓಕೆನಾ, ಮೋಟೋದವರು ಲಿಟ್ರಲಿ ನನ್ನ ಇಂಪ್ರೆಸ್ ಮಾಡಿಬಿಟ್ರು ಕೊನೆಗೆ. ಇನ್ನು ಸ್ಟೋರೇಜ್ ಬಗ್ಗೆ ಮಾತನಾಡೋದಾದರೆ ಇದರಲ್ಲಿ 2 ವೇರಿಯಂಟ್ ಬರ್ತಾ ಇದೆ. ಒಂದು 8 GB ರ್ಯಾಮು ಮತ್ತು 256 GB ಮೆಮೊರಿಯೊಂದಿಗೆ ಬರ್ತಾ ಇರುವಂಥದ್ದು. ಹಾಗೆ ಇನ್ನೊಂದು 12 GB ರ್ಯಾಮ್ ಮತ್ತು 256 GB ಮೆಮೊರಿಯೊಂದಿಗೆ ನಿಮಗೆ ಸಿಗ್ತಾ ಇರುವಂಥದ್ದು 2 ವೇರಿಯಂಟು. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಎಲ್ಲೂ ನಿಮಗೆ ಸಿಗ್ತಾ ಇಲ್ಲ. 256 GB ಫೈನಲ್ಲು. ಸೊ ಜಾಸ್ತಿ ಮೆಮೊರಿ ಬೇಕು ಅಂತ ಅನ್ನೋರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆನಾ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡೋದಾದರೆ 5000 mAhನ ಬ್ಯಾಟ್ರಿಯೊಂದಿಗೆ ನಿಮಗೆ ಸಿಗ್ತಾ ಇರುವಂಥದ್ದು. ಇದರೊಟ್ಟಿಗೆ ನಿಮಗೆ 125 ವ್ಯಾಟ್ನ ಟರ್ಬೋ ಚಾರ್ಜರ್ ಸಿಗ್ತಾ ಇರುವಂಥದ್ದು ನಿಮಗೆ. ಇದಂತೂ ಹೆವಿ ಪವರ್ಫುಲ್ ಚಾರ್ಜರ್ ಆಯಿತಾ. ಎಷ್ಟು ಬೇಗ ಚಾರ್ಜ್ ಆಗುತ್ತೆ ಅಂದರೆ ಸಕ್ಕತ್ತಾಗಿ ಆಗ್ತಾ ಇದೆ. ಸೊ ಲಿಟ್ರಲಿ ನೀವು ನಂಬಲ್ಲ, ಇದರೊಟ್ಟಿಗೆ 50 ವ್ಯಾಟ್ನ ಪವರ್ಫುಲ್ ವೈರ್ಲೆಸ್ ಚಾರ್ಜರ್ ನಿಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ಮೊಬೈಲಲ್ಲಿ. ಹೆವಿ ಬೆಂಕಿ ಫೀಚರ್ ಆಯಿತಾ ಇದಂತೂ. ನಾನಂತೂ ತಲೆ ಕೆಡಿಸ್ಕೊಬಿಟ್ಟೆ. ಈ ಒಂದು ಪ್ರೈಸ್ ರೇಂಜಲ್ಲಿ ವೈರ್ಲೆಸ್ ಚಾರ್ಜರು, ಮೆಟಲ್ ಬಾಡಿ, ಹೆವಿ ಇಂಪ್ರೆಸ್ ಮಾಡ್ತು ನನಗಂತೂ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡೋದಾದರೆ ಈ ಒಂದು ಮೊಬೈಲಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 2 ವೇರಿಯಂಟಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ಆಯಿತಾ. ನಿಮಗೆ ಎಲ್ಲ ಗೇಮ್ಸು ಕೂಡ ಆರಾಮಾಗಿ ನೀವು ಪ್ಲೇ ಮಾಡ್ಬೋದು. ಒಂದು ಹೈ ಸೆಟ್ಟಿಂಗಲ್ಲೇ ನೀವು ಹೈ ರೆಸೊಲ್ಯೂಷನ್ನು ಹೈ ಸೆಟ್ಟಿಂಗಲ್ಲೇ ನೀವು ಗೇಮನ್ನೆಲ್ಲ ಆಡ್ಕೋಬೋದು. ತುಂಬಾ ಚೆನ್ನಾಗಿ ಪ್ಲೇ ಆಗುತ್ತೆ ಸ್ಮೂತಾಗಿ, ಮತ್ತು ಎಲ್ಲ ಅಪ್ಲಿಕೇಶನ್ಸು ಕೂಡ ಸ್ಮೂತಾಗಿ ರನ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇದಕ್ಕಿಂತ ಚೆನ್ನಾಗಿರೋ ಪ್ರೊಸೆಸರು ಕೊಡ್ಬೋದಾಗಿತ್ತು, ಬಟ್ ಇದು ಓಕೆ. ನಮಗೇನು ಅಷ್ಟೊಂದು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ, ಬಟ್ ಓಕೆ. ಹಾಗೆ ಈ ಒಂದು ಮೊಬೈಲ್ ನಿಮಗೆ IP68 ರೇಟಿಂಗ್ಸ್ನೊಂದಿಗೆ ಸಿಗ್ತಾ ಇರುವಂಥದ್ದು. ಆರಾಮಾಗಿ ನೀವು ನೀರಲ್ಲಿ ಮತ್ತು ಮಳೆಯಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಆಡಿಯೋ ಕ್ವಾಲಿಟಿನಂತೂ ತುಂಬಾ ಚೆನ್ನಾಗಿದೆ. ಸ್ಟೀರಿಯೋ ಸ್ಪೀಕರ್ಸ್ ನಿಮಗೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ಆಡಿಯೋ ಕ್ವಾಲಿಟಿ, ಡೀಸೆಂಟಾಗಿ ತುಂಬಾ ಚೆನ್ನಾಗಿ ಅನಿಸ್ತು. ಹೆವಿ ಇಂಪ್ರೆಸಿವ್ ಅನಿಸ್ತು ನನಗಂತೂ. ಲಿಟ್ರಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಸೈಡಲ್ಲಿ ಬರ್ತಾ ಇರೋ ಬೆಸಲ್ಸ್ ಎಲ್ಲನೂ ನೀವು ಕಸ್ಟಮೈಸ್ ಮಾಡ್ಕೋಬೋದು. ನಿಮಗೆ ನೋಟಿಫಿಕೇಷನ್ ಬರ್ತಾ ಇದ್ದಾಗ ಅದೆಲ್ಲ ಲೈಟ್ ಯಾವ ಥರ ಬರಬೇಕು ಅಂತೆಲ್ಲ ನೀವು ಕಸ್ಟಮೈಸ್ ಮಾಡ್ಕೋಬೋದು. ತುಂಬಾ ಒಳ್ಳೆ ಫೀಚರ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಪ್ರೈಸ್ ಒಂದು 28,000-30,000 ಬಜೆಟಲ್ಲಿ ಒಂದು ಒಳ್ಳೆ ಮೊಬೈಲ್ ಅಂತಲೇ ಕೂಡ ಅನ್ಬೋದು. ತುಂಬಾ ಚೆನ್ನಾಗಿದೆ ಗುರು, ಏನು ತೊಂದರೆ ಇಲ್ಲ, ತೊಗೋಬೋದು. ನನಗಂತೂ ಸಾಕಾಗೋಯ್ತು ಗುರು. ನೀವು ಲಿಟ್ರಲಿ ನಂಬಲ್ಲ, ನಾನು ಅದೇ ಬರ್ತಾಯಿದೆ ಬಾಯಿಗೆ ಗುರು, ನೀವು ನಂಬಲ್ಲ, ನಾನು
ಸ್ಟಾರ್ಟ್ ಮಾಡಿದ್ದು ಸುಮಾರು 5 ಗಂಟೆಗೆ, ಈಗ 9:30. ಗ್ಯಾಪಲ್ಲಿ ಹೋಗಿ ನಾನು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಈ ವಿಡಿಯೋ ಮಾಡಿದ್ದೆ ಕಂಪ್ಲೀಟ್ ಆಗಿಲ್ಲ ಇನ್ನು. ಬ್ರೋ ಇನ್ಡೆಪ್ತಾಗಿ ಏನೇನೋ ಹೇಳ್ತಾರೆ ಆ ಮೆಮೊರಿ ಬಗ್ಗೆ, ಆಮೇಲೆ ರ್ಯಾಮ್ ಬಗ್ಗೆ ಅದೇನೋ ಹೇಳಿದ್ರು, ಆಮೇಲೆ ಬೆಂಚ್ ಮಾರ್ಕು ಅದು ಏನೇನು ಹೇಳಿದ್ರು. ನಾನು ಅದೆಲ್ಲ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ನನ್ನ ಬಾಯಿಗೆ ಬರ್ತಾಯಿಲ್ಲ ಅವೆಲ್ಲನೂ. ಅಷ್ಟೊಂದು ಟೆಕ್ನಿಕಲ್ ನಾಲೆಡ್ಜು ನಮಗಿಲ್ಲ, ನಮ್ಮ ಕೈಲಿ ಆಗೋದು ಇಲ್ಲ ಅಂತ ಬಿಟ್ಬಿಟ್ಟೆ. ಸೊ ಮೇನ್ ಹೇಳಿದ್ದೀನಿ. ಜನ ಏನು ನೋಡ್ತಾರೆ ಗೊತ್ತಾ, ಚೆನ್ನಾಗಿದೆ ನೋಡೋದಕ್ಕೆ. 6.7 ಇಂಚಸ್ ಡಿಸ್ಪ್ಲೇ ಗುರು, ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಎಷ್ಟಿದೆ, 50 MP ಇದೆಯಂತೆ. ಟೆಲಿಸ್ಕೋಪಿಕ್ ಲೆನ್ಸ್ ಕೂಡ ಇದೆಯಂತೆ, ವೈಡ್ ಆ್ಯಂಗಲ್ ಕೂಡ ಇದೆಯಂತೆ, ಮ್ಯಾಕ್ರೋ ಫೋಟೋಸ್ ಕೂಡ ತೆಗಿಬೋದಂತೆ. ಈ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆಯಂತೆ. ಹಾಗೆ 50 MP ಸೆಲ್ಫಿ ಕ್ಯಾಮ್ರಾ ಕೂಡ ಇದೆಯಂತೆ. ನೀರಲ್ಲಿ ಹಾಕಿದ್ರೂ ಏನೂ ಆಗಲ್ವಂತೆ ಗುರು. ಹಾಗೆ 5000 mAh ಬ್ಯಾಟ್ರಿ ಕೂಡ ಇದೆ. ಬ್ಯಾಟ್ರಿ ಲೈಫು ಚೆನ್ನಾಗಿ ಬರುತ್ತೆ, ಒಂದು ದಿನ ಎಲ್ಲ ಬರುತ್ತೆ. ಅಷ್ಟು ಮಾತ್ರ ನೋಡ್ತಾರೆ ಗುರು ಜನ, ಈ ಒಳಗಡೆ ಇರೋದೆಲ್ಲ ನೋಡಲ್ಲ. ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗಿಲ್ಲ, ನನಗೆ ಏನೂ ಅರ್ಥ ಆಗಿಲ್ಲ ಗುರು. ಜನ ಟೆಕ್ನಿಕಲಿ ಸ್ವಲ್ಪ ನಾಲೆಡ್ಜ್ ಇರೋರು ಅದನ್ನು ನೋಡ್ತಾರೆ. ಸೊ ಇಷ್ಟು ಮಾತ್ರ ನೋಡ್ತಾರೆ, ನಾನು ಅಷ್ಟು ಮಾತ್ರ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತುಂಬಾ ಕಷ್ಟ ಇದೆ ಸಂದೀಪ್ ಬ್ರೋ ಥರ ಮಾಡೋದಂತೂ. ಒಂದು ರೇಂಜ್ಗೆ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಹಾಗೆ ಫೋಟೋ ಮೊಬೈಲ್ನ ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ನನ್ನ ವಿಡಿಯೋ ಶೇರ್ ಮಾಡಿ, ಜೊತೆಲಿ ಸಂದೀಪ್ ಬ್ರೋ ವಿಡಿಯೋನು ಶೇರ್ ಮಾಡಿ. ನನ್ನ ಕೈಲಂತೂ ಅಷ್ಟು ಹೇಳೋಕ್ಕಾಗಲಿಲ್ಲ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ಹೆಂಗೆ ಅನಿಸ್ತು ಅಂತ ನೀವೇ ಕಮೆಂಟ್ ಮಾಡಿ. ನನಗಂತೂ ಒಂದು ಲೆವೆಲ್ಗೆ ತಲೆನೋವು ಬಂತು, ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಮಜಾ ಮಾಡಿದೆ ನಾನಂತೂ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಓಕೆ, ಮತ್ತೆ ಸಿಗ್ತೀನಿ ನಾನು ಮುಂದಿನ ವೀಡಿಯೋಗಳಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.